ಮಾ ಫ್ರೆಂಡ್ಸ್ ಅಂತಂದರೆ MAE ಮನೋಜ್ ಕುಮಾರ್ ಮಿಶ್ರಾ, ಅನಿಲ್ ಕುಮಾರ್ ಮತ್ತು ಆಂಜನೇಯ ಅಂತೇಳಿ ಈ 3 ಯುವಕರು ನನ್ನ ಆತ್ಮೀಯ ವಿದ್ಯಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕಾಯ್ತು ಅಂತಂದರೆ, ಮೀಸೆ ಚಿಗುರ್ತಕ್ಕಂಥ ವಯಸ್ಸಲ್ಲಿ ಶಿಕ್ಷಣ ಸಂಸ್ಥೆನ ಕಟ್ಟುವಂಥ ಆಸೆಯನ್ನು ಹೊತ್ತವರು ಈ ಯುವಕರು. ಯಾಕಂತಂದರೆ ನಾನೊಬ್ಬ ಗುರು ಆಗಿ ಹೇಳಬೇಕಂತಂದರೆ, ಮೊಟ್ಟ ಮೊದಲಿಗೆ ನಾನು ಒಂದು ಸಂಸ್ಥೆಯ ಪ್ರಾಚಾರ್ಯನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ 3 ವಿದ್ಯಾರ್ಥಿಗಳು ಪ್ರವೇಶಕ್ಕಂತೇಳಿ ಬಂದು ನನ್ನ ಹತ್ರ ಪ್ರವೇಶ ತಗೊಂಡು ನನ್ನ ಹತ್ರ 2 ವರ್ಷ ವಿದ್ಯಾಭ್ಯಾಸ ಮಾಡಿ, ಆ 2 ವರ್ಷ ವಿದ್ಯಾಭ್ಯಾಸದ ನಂತರ ಅವರ ಜೀವನ ಶೈಲಿನೇ ಬದಲಾಗುತ್ತೆ. 2 ವರ್ಷ SSLC ಆದಮೇಲೆ 2 ವರ್ಷ ವಿದ್ಯಾಭ್ಯಾಸ ಮಾಡಿ ಇಂದಿನ ಯುವಕರು ನಾನು ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಮುಂದೆ ಯಾವುದಾದ್ರೂ ಒಂದು ಕೋರ್ಸ್ ಮಾಡಬೇಕು, IAS ಆಗಬೇಕು, IPS ಆಗಬೇಕು ಅಂತಕ್ಕಂಥ ಒಂದು ಯಾವುದೇ ಒಂದು ಇಚ್ಛೆನ ಇಟ್ಟುಕೊಂಡು, ಗುರಿನ ಇಟ್ಟುಕೊಂಡು ತಮ್ಮ ಒಂದು ಗುರಿ ಕಡೆಗೇ ಹೋಗ್ತಕ್ಕಂಥ ಈಗಿನ ಒಂದು ಕಾಲದಲ್ಲಿ ನಮಗಾಗಿ ಏನು ಬೇಡ, ಸಮಾಜಕ್ಕಾಗಿ ನಾವೇನಾದರೂ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ, ಯಾವ ದೇಶದಲ್ಲಿ ದೇವಸ್ಥಾನಗಳ ಗಂಟೆಗಳಿಗಿಂತ ಶಾಲೆ ಕಾಲೇಜುಗಳ ಗಂಟೆಗಳು ಜಾಸ್ತಿ ಬಾರಿಸುತ್ತೋ ಆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಅದೇ ಧ್ಯೇಯವಾಕ್ಯನ ಇವರು ತಗೊಂಡು ಇವತ್ತು ಮಾನವಿಯಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿದ್ದಾರೆ. ಆ 3 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿದ ಕೂಡಲೇ ನನ್ನ ಹತ್ರ ಬಂದು ಒಂದು ವಿಷಯನ ಹೇಳ್ತಾರೆ. ಅವತ್ತು ನಿಜವಾಗಲೂ ನನಗೆ ದಿಗ್ಭ್ರಮೆ ಆಗಿತ್ತು. ಯಾವ ಥರ ಕೇಳ್ತಾರೆ, ಸರ್ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕಂತ ಮಾಡಿದ್ದೀವಿ. ನಾನು ಒಬ್ಬ ಗುರು ಆಗಿ ಹೇಳಬೇಕಾಗಿದ್ದೇನು, ನೋಡಿಪ್ಪ ನಿಮ್ದಿನ್ನೂ ಭಾಳ ಚಿಕ್ಕ ವಯಸ್ಸು, ಕೇವಲ 18ರ ವಯಸ್ಸು ನಿಮ್ಮದು. ನಿಮ್ಗೆ ಯಾವುದೇ ಅನುಭವ ಇರಲ್ಲ, ಏನೂ ಇರಲ್ಲ. ಮೇಲಾಗಿ ಯಾವುದೇ ಬ್ಯಾಕ್ಗ್ರೌಂಡ್ ಇರಲಾರ್ದಂತೆ ಬಂದಂಥ ಯುವಕರು. ಏನಪ್ಪ ಅವರ ತಂದೆ ತಾಯಿ ಏನಾದರೂ ಕೋಟಿಗಟ್ಟಲೆ ಗಳಿಸಿಟ್ಟಿದ್ದಾರೆ ಅಂತಂದ್ರೆ ಅದು ಬೇರೆ ಮಾತು. ನಮ್ಮ ತಂದೆ ಕೊಡ್ತಾರೆ ಸರ್, ತಾಯಿ ಕೊಡ್ತಾರೆ ಸರ್, ನಮ್ಮ ಮಾಮ ಕೊಡ್ತಾನೆ ಸರ್, ನಾವೇನಾದರೂ ಮಾಡ್ತೀವಿ ಸರ್ ಅಂತಂದರೆ ಓಕೆ. ಬಟ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಸರ್ ನಾವು ಕಟ್ತೀವಿ, ನಾವು ಒಂದು ಸಂಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಕೇಳಿದ ಕೂಡಲೇ ಒಂದು ಕ್ಷಣ ಶಾಕ್ ಆಗಿಬಿಡ್ತೀನಿ. ಆವತ್ತು ನಾನು ನೆಗೆಟಿವ್ ಆಗಿ ಹೇಳಿದ್ದೆ, ಬೇಡಪ್ಪ ಚಿಕ್ಕ ವಯಸ್ಸದ ಬೇಡ ಅಂತೇಳಿ. ಆದರೂ ಕೂಡ ಛಲ ಬಿರದೆ ಕಟ್ಟಿ ಈ ಸಂಸ್ಥೆಯನ್ನು ಕಟ್ಟಿ ಇವತ್ತು ಬೆಳೆದು ಇಷ್ಟು ಎತ್ತರಕ್ಕೆ ಬೆಳೆದು ನಿಂದ್ರಿಸಿ ಇಷ್ಟೆಲ್ಲ ಮಾಡಿದರೂ, ಸಾಧನೆ ಮಾಡಿದರೂ ಕೂಡ ಅವರಿಗೆ ಎಲ್ಲಿ ಕೂಡ ಒಂದು ಕಿಂಚಿತ್ತು ಸೊಕ್ಕು ಅಹಂಕಾರ ಅನ್ನೋದು ಕಂಡು ಬರೋದಿಲ್ಲ. ಅದಕ್ಕೆ ಮುಖ್ಯ ಉದಾಹರಣೆ ಅಂತಂದರೆ ನಾನೇ. ಯಾಕಂತಂದರೆ ಸರ್ ನೀವು ನಮ್ಮ ಗುರುಗಳು, ನಮಗೆ ಮೊದಲಿಂದ ಪಾಠ ಕಲಿಸಿದವರು, ನೀವು ನಮ್ಮ ಜೊತೆಗೆ ಸಾಯೋವರೆಗೂ ಇರಬೇಕು ನೀವು ಅನ್ನೋ ಮಾತನ್ನು ಹೇಳ್ತಾ ಪ್ರತಿನಿತ್ಯ ಕೂಡ ನನ್ನ ಜೊತೆಗೆ ಸಾಗ್ತಾ ಇರತಕ್ಕಂಥ ಈ ಒಂದು ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಯಾಕಂತಂದರೆ ನೋಡಿರಿ, ಮನುಷ್ಯನಿಗೆ ಹುಟ್ಟು ಮತ್ತು ಸಾವು, ಈಗ ಹುಟ್ಟಿನ ಕಾರಣ ಯಾವತ್ತು ನಮಗೆ ಗೊತ್ತಾಗುತ್ತೆ ಅವತ್ತು ಒಂದು ಹುಟ್ಟಿಗೆ ಒಂದು ಅರ್ಥ ಬರುತ್ತೆ. ನಾವು ಸತ್ತ ಮೇಲೆ ಕೂಡ ನಮ್ಮ ಹೆಸರನ್ನು ಜನ ಹೇಳ್ತಾ ಇದ್ರೆ ಅವತ್ತು ಆ ಸಾವಿಗೆ ಒಂದು ಅರ್ಥ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರು ಕೆಲವು ಜನ 40 ವರ್ಷ 50 ವರ್ಷ 60 ವರ್ಷ ಆದಮೇಲೆ ಹುಟ್ಟಿನ ಬೆಲೆ ಗೊತ್ತಾಗುತ್ತೆ. ಆದರೆ ಇವರು ಕೇವಲ 18 ವರ್ಷದಲ್ಲೇ ನಾವು ಯಾಕೆ ಹುಟ್ಟಿವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿನ ಮಾಡ್ತಕ್ಕಂಥ ಕೆಲಸನ ಮಾನವಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ ಇವರ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇವ್ರ ಬಗ್ಗೆ ಹೇಳಬೇಕಾಯ್ತು ಅಂತಂದರೆ ನೋಡಿ ಫ್ರೆಂಡ್ಸು, ದೇಹ 3 ಆದರೆ ಆತ್ಮ ಒಂದೇ. ದೇಹ 3 ಇರ್ಬೋದು, ಆತ್ಮ ಒಂದೇ. ಯಾವುದೇ ಎಷ್ಟೇ ಇರಲಿ ನೋಡ್ರಿ, ಮನುಷ್ಯರಂತಂದಮೇಲೆ ಫ್ರೆಂಡ್ಶಿಪ್ ಅಂತ ಬಂದಾಗ ಯಾವುದೇ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ,
ಕೆಲವೊಂದು ವಿಚಿತ್ರ ಅಂದರೆ ವಿಭಿನ್ನ ಆಲೋಚನೆಗಳಿರುತ್ತೆ, ಏನೇ ಇರ್ಬೋದು. ಆದರೂ ಕೂಡ ಫ್ರೆಂಡ್ಶಿಪ್ ಅಂದರೆ ಹೆಂಗಿರಬೇಕು ಅನ್ನೋದನ್ನು ಇಡೀ ಮಾನವಿಗೆ ತೋರಿಸಿಕೊಟ್ಟಂಥ ಮಾದರಿ ಯುವಕರು ಅಂತಲೇ ಹೇಳ್ಬೋದು. ಮಾ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಈ ಸರ್ವೋದಯ ಶಿಕ್ಷಣ ಸಂಸ್ಥೆ 2010ರಲ್ಲಿ ಒಂದು ITI ಕಾಲೇಜನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಆಗುತ್ತೆ 2010ರಲ್ಲಿ. ಅದಾದ ಕೂಡಲೇ ಸರ್ವೋದಯ ಪಬ್ಲಿಕ್ ಶಾಲೆಯನ್ನು ನಾವು 2012ರಲ್ಲಿ ಪ್ರಾರಂಭ ಮಾಡ್ತೀವಿ. 2012ರಲ್ಲಿ ಸರ್ವೋದಯ ಪಬ್ಲಿಕ್ ಶಾಲೆ. ಈ ಶಾಲೆಯ ಮುಖ್ಯ ಉದ್ದೇಶ ಏನಂತಂದರೆ ಸಂಸ್ಕಾರದಿಂದ ಶಿಕ್ಷಣ. ಸಂಸ್ಕಾರ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕಾರ ಅನ್ನೋದು ಕಣ್ಮರೆ ಆಗ್ತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಕಣ್ಮರೆ ಆಗ್ತಾ ಇದೆ. ಸೊ ಅದನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಸ್ಕಾರದೊಂದಿಗೆ ಶಿಕ್ಷಣನ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂತಂದರೆ ನಮ್ಮ ಯಾವುದೇ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಕಾಲೇಜಿನಲ್ಲಿ 2 ಕೈ ಮುಗಿದೇ ನಮಸ್ಕಾರ ಮಾಡ್ತಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೂ ನಮ್ಮ ಸಂಸ್ಕಾರದಲ್ಲಿ ಕೆಲವೊಂದು ಹೇಳಬೇಕು ಅಂತಂದರೆ ಶಾಲೆಯಲ್ಲಿ ನಮ್ಮ ಶಾಲೆ ವತಿಯಿಂದ ಈಗಾಗಲೇ ನಾವು ಬೆಚ್ಚನೆಯ ಕೈ ಅಂತೇಳಿ ಕೆಲವೊಂದು ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಮಲಗಿರ್ತಕ್ಕಂಥ ರೋಗಿಗಳಿಗೆ, ಅನಾಥರಿಗೆ ಶಾಲ್ಗಳನ್ನ ಕೊಡೋದಾಯಿತು, ಚಾದರ್ಗಳನ್ನ ಕೊಡೋದಾಯಿತು. ಆಮೇಲೆ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆ, ಈ ಥರ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ನಮ್ಮ ಸಂಸ್ಥೆ ತೊಡಗಿಕೊಂಡಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಅದಾದ ಮೇಲೆ 2019ರಲ್ಲಿ ನಮ್ಮ ಸರ್ವೋದಯ ಪಬ್ಲಿಕ್ ಶಾಲೆ ಕೇವಲ 15 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು ಸುಮಾರು 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ಮತ್ತು 2019ರಲ್ಲಿ ಪ್ಯಾರಾಮೆಡಿಕಲ್ ಸರ್ವೋದಯ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಸರ್ವೋದಯ ನರ್ಸಿಂಗ್ ಸ್ಕೂಲ್ ಆಫ್ ನರ್ಸಿಂಗ್ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ. ಯಾಕಂತಂದರೆ ಮಾನ್ವಿಯಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಂತಂತಂದರೆ ರಾಯಚೂರು ಅಥವಾ ಬಳ್ಳಾರಿ ಈ ಥರ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಬೇಕು, ಅಲ್ಲಿ ಕಲಿಬೇಕು ಅನ್ನೋ ಒಂದು ಮನೋಭಾವ ಮೊದಲಿತ್ತು. ಸೊ 2019ರಿಂದ ಅದನ್ನು ಮನಗಂಡು ನಮ್ಮ ವಿದ್ಯಾರ್ಥಿಗಳು ಅದನ್ನು ಮನಗಂಡು ಇದೇ ಮಾನ್ವಿಯಲ್ಲಿ ನಾವ್ಯಾಕೆ ಪ್ರಾರಂಭ ಮಾಡಬಾರ್ದು ಒಂದು ಮೆಡಿಕಲ್ ಕಾಲೇಜನ್ನು ಅಂತೇಳಿ 2019ರಲ್ಲಿ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಕೇವಲ 6 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತು 300ಕ್ಕಿಂತ ಅಧಿಕ ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ 2020ರಲ್ಲಿ ಫಾರ್ಮಸಿ ಕಾಲೇಜ್, ಸರ್ವೋದಯ ಫಾರ್ಮಸಿ ಕಾಲೇಜನ್ನು ಪ್ರಾರಂಭ ಮಾಡ್ತೀರಿ. ಈ ಒಂದು ಕಾಲೇಜಲ್ಲಿ ಕೇವಲ 3 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇವತ್ತು 120ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಸಂಖ್ಯೆಗಳು ಯಾಕೆ ಕಡಿಮೆ ಬರ್ತದೆ ಅಂತಂದರೆ ಏನರ್ಥ, ಒಂದು ಯೂನಿಟಿಗೆ ಒಂದು 20 ಅಡ್ಮಿಷನ್ ತೊಗೋಬೇಕಂತೇಳಿ ನಮಗೆ ಸರ್ಕಾರದ ಕಡೆಯಿಂದ ನಿದರ್ಶನ ಇರುತ್ತೆ, ಹಾಗಾಗಿ ಕಡಿಮೆನೂ ಇರುತ್ತೆ ಅದರಲ್ಲಿ. ಆಮೇಲೆ 2023ರಲ್ಲಿ ನಾವು ಸರ್ವೋದಯ PU ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ. ಸರ್ವೋದಯ PU ಕಾಲೇಜ್ ಕೇವಲ ಮೊಟ್ಟ ಮೊದಲನೇ ವರ್ಷ 73 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇವತ್ತು ಸುಮಾರು 300ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಹಾಗೂ PUC ಕಾಲೇಜಿನ ವಿಶೇಷತೆ ಏನು ಅಂತಂತಂದರೆ ನಮ್ಮ ಕಾಲೇಜಿನಲ್ಲಿ NCERT ಪಠ್ಯದ ಜೊತೆಗೆ ನೀಟು, JEE ಈ ಥರ ಇಂಟಿಗ್ರೇಟೆಡ್ ಕೋಚಿಂಗ್ನ ಕೂಡ ನಾವು ಕೊಡ್ತಾ ಇದ್ದೀವಿ. ಯಾಕಂತಂದರೆ ನೋಡಿ, PUC ಮುಗಿದ ಕೂಡಲೇ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗಕ್ಕೆ ಹೋಗಬೇಕು, ಬೆಂಗಳೂರು, ಮೈಸೂರು, ದಾವಣಗೆರೆ ಆ ಥರ ಅಲ್ಲೆಲ್ಲ ಹೋಗಿ ಅಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ಸೇರಿಕೊಂಡು 2 ತಿಂಗಳು 3 ತಿಂಗಳು ಅಥವಾ ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಹೋಗಿ ಅಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿ ಬಂದು ಮೆಡಿಕಲ್ ಸೀಟ್ನ ಪಡಿತಕ್ಕಂಥ ಒಂದು ಪ್ರಸಂಗ ಇತ್ತು. ಅದನ್ನು ಹೋಗ್ಲಾಡಿಸ್ಲಿಕ್ಕಂತೇಳಿ ನಮ್ಮ ಕಾಲೇಜಲ್ಲೇ ಲಾಂಗ್ ಟರ್ಮ್ ಕೋಚಿಂಗು, ಶಾರ್ಟ್ ಟರ್ಮ್ ಕೋಚಿಂಗು ಎಲ್ಲನೂ ನಾವು ಪ್ರಾರಂಭ ಮಾಡಿದ್ದೀವಿ. ಅದಾದ ಕಳೆದ ವರ್ಷ 2025ರಲ್ಲಿ ಕಳಿಂಗ ವಿದ್ಯಾಸಂಸ್ಥೆಯನ್ನು ಕೂಡ ನಮ್ಮ ಆಡಳಿತ ಮಂಡಳಿಯವರು ತೆಗೆದುಕೊಂಡಿರುತ್ತಾರೆ. ಕಳಿಂಗ ವಿದ್ಯಾಸಂಸ್ಥೆ ಕೂಡ ಈಗ ನಮ್ಮದೇ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಒಂದು ರಿಸಲ್ಟ್ ಬಗ್ಗೆ ಹೇಳಬೇಕಾಯ್ತು ಅಂತಂದರೆ ಲಾಸ್ಟ್ ಇಯರ್ PUC ರಿಸಲ್ಟು ಕಾಶಿಫಾ ತದ್ರೀನ್ ಎಂಬ ವಿದ್ಯಾರ್ಥಿನಿ ರಾಜ್ಯಕ್ಕೆ 8ನೇ ರ್ಯಾಂಕು, ಜಿಲ್ಲೆಗೆ 2ನೇ ರ್ಯಾಂಕ್ ಹಾಗೂ ತಾಲೂಕಾ ಫಸ್ಟ್ ಪ್ಲೇಸ್ ಪಡೆದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ವರ್ಷಾ ವಿಜಯ್ ಕುಮಾರ್ ಈ ವಿದ್ಯಾರ್ಥಿನಿ ಕೂಡ ತಾಲೂಕಾ ಸೆಕೆಂಡ್ ಟಾಪರ್ ಆಗಿ ಹೊರಹೊಮ್ಮಿರ್ತಾರೆ. ಹಾಗೂ ಕಳೆದ ವರ್ಷ ನಾವು ಕಳಿಂಗ ಕಾಲೇಜನ್ನು ತೊಗೊಂಡು ಕೂಡಲೇ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮನೋಜ್ ಕುಮಾರ್ ಅಂತೇಳಿ ಕಾಮರ್ಸ್ ವಿದ್ಯಾರ್ಥಿ ಡಿಸ್ಟಿಕ್ಕಿಗೆ ಪ್ರಥಮ ಸ್ಥಾನನ ಪಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನರ್ಸಿಂಗ್ ಕಾಲೇಜಲ್ಲಿ
ನರ್ಸಿಂಗ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ನಮ್ಮದು ಸುನೀತಾ ಅಂತೇಳಿ ಒಬ್ಬ ವಿದ್ಯಾರ್ಥಿನಿ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕನ್ನು ಪಡೆದಿರ್ತಾಳೆ. ಹಾಗೂ ಫಾರ್ಮಸಿ ವಿಭಾಗದಿಂದ ಕಳೆದ 4 ವರ್ಷದಿಂದ ಕೂಡ ನಾವು 100% ಫಲಿತಾಂಶವನ್ನು ನೀಡ್ತಾ ಬಂದಿದ್ದೇವೆ. ಹಾಗೂ ಈ ಎಲ್ಲ ಸಂಸ್ಥೆಗಳು ನೀವು ವಿಚಾರ ಮಾಡಿರಿ, ಇಷ್ಟೆಲ್ಲ ಸಂಸ್ಥೆಗಳ ಅಂಗಸಂಸ್ಥೆಗಳಿದ್ದಾಗ ಮೊದಲಿಗೆ ನಿಮಗೆಲ್ಲ ಗೊತ್ತಿರೋ ವಿಚಾರ, ಶಾಲೆ ಒಂದು ಕಡೆ, ITI ಕಾಲೇಜ್ ಒಂದು ಕಡೆ, PUC ಒಂದು ಕಡೆ, ಎಲ್ಲನೂ ಒಂದು ಕಡೆ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ವಿ. ಸೊ ಬಾಡಿಗೆ ಹೊರೆ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಒಂದು ಸಣ್ಣ 30-40 ಮನೆ ಕಟ್ಟಬೇಕಾದರೂ ಕೂಡ ಎಷ್ಟು ಕಷ್ಟ ಇರುತ್ತೆ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಗೊತ್ತಿರುತ್ತೆ. ಸುಮಾರು 52,000 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಸುಸಜ್ಜಿತವಾದ ಕಟ್ಟಡ, ಒಳಗಡೆ ಎಲ್ಲ ಆಧುನಿಕ ಫರ್ನಿಚರ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಕಟ್ಟಡ ಹಾಗೂ ಸುಮಾರು 7 ಎಕರೆ ಕ್ಯಾಂಪಸ್ ಇದೇ ಭಾಗದಲ್ಲಿ ಮಾನ್ವಿಯಲ್ಲಿ 1 ಎಕರೆ ತೊಗೋಬೇಕಾದ್ರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತಿದೆ ಈಗ. ಸೊ 7 ಎಕರೆ ಒಂದು ಸ್ಥಳನ ಖರೀದಿ ಮಾಡಿ ಇವತ್ತು ಅದರಲ್ಲಿ ಒಂದು ಸುಸಜ್ಜಿತವಾದ 52,000 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಲಾರ್ದಂಗೆ ವಿದ್ಯಾಭ್ಯಾಸನ ಮುಂದುವರ್ಸ್ಕೊಂಡು ಹೋಗ್ತಿರ್ತಕ್ಕಂಥ ಮಾ ಫ್ರೆಂಡ್ಸಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಬೇಕು. ಹಾಗೂ ನಮ್ಮ ಮುಂದಿನ ವರ್ಷದ ಯೋಜನೆಯಾಗಿ ಅಂದರೆ ಇದೇ ಅಕಾಡೆಮಿಕ್ ಇಯರಿಂದ ನಾವು CBSE ಶಾಲೆಯನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ಸರ್ವೋದಯ CBSE ಶಾಲೆಯನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ಹಾಗೂ ಅದರ ಜೊತೆಗೇ ಶಿಕ್ಷಣದ ಜೊತೆಗೇ ಮಾಧ್ಯಮ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡು ಇವರು ಯುವ ಮಾರ್ಗ ಅಂತಕ್ಕಂಥ ಒಂದು ದಿನಪತ್ರಿಕೆಯನ್ನು ಕೂಡ ಈಗ ಆಲ್ರೆಡಿ ಪ್ರಾರಂಭಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಾನ್ವಿಯಲ್ಲಿ ನೋಡ್ರಿ, ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಆದರೆ ಒಂದು ಶಿಕ್ಷಣ ಸಂಸ್ಥೆನ ಕಟ್ಟಬೇಕು ಅಂತ ಬಂದಾಗ ಭಾಳ ಕಷ್ಟ ಆಗುತ್ತಪ್ಪ. ಟೀಚರ್ಸನ್ನು ತರಬೇಕು, ಬಿಲ್ಡಿಂಗ್ ಮಾಡಬೇಕು, ಆಮೇಲೆ ಎಲ್ಲ ಹುಡುಗರನ್ನ ಕಾಯಬೇಕು, ಈ ಥರ ನೂರಾರು ಸಮಸ್ಯೆಗಳು ಬರುತ್ತೆ. ಅದು ನಿಜ ಕೂಡ. ವಾಸ್ತವದಲ್ಲಿ ಒಂದು ಶಿಕ್ಷಣ ಸಂಸ್ಥೆನ ನಡೆಸಬೇಕಾಯ್ತು ಅಂತಂದರೆ ಅದರಷ್ಟು ಕಷ್ಟ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇಷ್ಟೆಲ್ಲ ಧನವಂತರಿದ್ದರೂ ಕೂಡ, ಎಷ್ಟೇ ಶ್ರೀಮಂತರಿದ್ದರೂ ಕೂಡ ಶಿಕ್ಷಣ ಸಂಸ್ಥೆಯ ಗೋಜಿಗೆ ಹೋಗಿಲ್ಲ. ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳು, ಸ್ಪೆಷಲಿ ನನ್ನ ವಿದ್ಯಾರ್ಥಿಗಳು, ಗರ್ವದಿಂದ ಹೇಳ್ತಾ ಇದ್ದೀನಿ, ನನ್ನ ವಿದ್ಯಾರ್ಥಿಗಳು ಯಾವುದೇ, ಮೊದಲಿಂದ ಹೇಳ್ತಾ ಇದ್ದೀನಿ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಇಷ್ಟೆಲ್ಲ ಸಾಧನೆ ಮಾಡಿ ಇವರೆಲ್ಲರಿಗೂ, ನಿಮಗೆಲ್ಲರಿಗೂ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಅವರ ಒಂದು ಪರ್ಸ್ನಲ್ ಜೀವನ ನೋಡೋದಾಯಿತು ಅಂತಂದರೆ, ಈಗ ನೀವೆಲ್ಲ ನೋಡ್ತಿರ್ತೀರಿ ಮೋಟಿವೇಶನ್, ಆ ಹೀರೋ ಹಂಗೆ, ಹೀರೋಯಿನ್ ಹಿಂಗೆ ಅಂತೇಳಿ ತೊಗೊಳ್ತಾ ಇರ್ತೀರಿ ನೀವು. ಯಾವ ಹೀರೋ ಹೀರೋಯಿನ್ ಯಾರು ನಿಮ್ಮ ಹತ್ರ ಬಂದು ಮಾತಾಡಲ್ಲ. ನಿಮ್ಮ ಎದುರುಗಡೆ ಇರ್ತಕ್ಕಂಥ ಹೀರೋಗಳನ್ನ ನೋಡಿಬಿಟ್ರೆ ಸಾಕು ನೀವು. ಯಾಕಂತಂದರೆ ನೋಡಿ, ಮನೆಯಲ್ಲಿ ಅನಾರೋಗ್ಯ ಪೀಡಿತರಾದಂಥ ತಂದೆಯಂದ್ರಿದ್ದಾರೆ. ಪ್ರತಿ ವಾರ ಕೂಡ ಅವರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಬರಬೇಕು. ಎಷ್ಟು ಕಷ್ಟ ಗೊತ್ತಾ? ಇಲ್ಲಿ ಏನೋ ಒಂದು ರೆಡಿ ಮಾಡ್ತಿರ್ತಾರೆ, ಅಲ್ಲಿ ಮನೇಲಿ ಒಂದು ಸಮಸ್ಯೆ ಆಗಿರುತ್ತೆ. ಸರ್ 5 ನಿಮಿಷ ಬಂದೆ ಅಂತ ಓಡಬೇಕು. ಸೊ ನಾನು ನಿಮ್ಗೆ ಯಾಕೆ ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ಇದೆಲ್ಲ ತೆರೆ ಮೇರೆಯಲ್ಲೇ ನಡೀತಿರುತ್ತೆ, ಯಾರಿಗೂ ಗೊತ್ತಿರಲ್ಲ ಏನಾಗ್ತಾ ಇದೆ, ಏನು ಬಿಡ್ತಾ ಇದೆ ಅಂತೇಳಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರ್ತಕ್ಕಂಥ ಇವರಿಗೆ ಆ ದೇವರು ಆಯುರಾರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸುಮಾರು, ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ನಮ್ಮ ಸಂಸ್ಥೆ ಪ್ರಾರಂಭವಾದಾಗ ನಮ್ಮ ಸಂಸ್ಥೆಯಲ್ಲಿ ಇದ್ದಂಥ ಉದ್ಯೋಗಿಗಳ ಸಂಖ್ಯೆ ಕೇವಲ 3. ಆ 3 ಜನ ಯಾರಂತಂದರೆ ಇವರೇ, ಮಾ ಫ್ರೆಂಡ್ಸ್. ಅವರೇ ಲೆಕ್ಚರರು, ಅವರೇ ಎಲ್ಲ ಕೆಲಸ ಮಾಡೋರು, ಅವರೇ ಎಲ್ಲ ಮಾಡೋದು, ಪ್ರತಿಯೊಂದು ಅವರೇ ಮಾಡಿ ಇವತ್ತು ಸುಮಾರು 100ಕ್ಕಿಂತ ಅಧಿಕ ಎಂಪ್ಲಾಯೀಸ್, ಉದ್ಯೋಗಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಂಬಿಕೊಂಡು ಹಲವಾರು ಕುಟುಂಬಗಳು ಕೂಡ ಜೀವನ ಮಾಡ್ತಾ ಇದೆ. ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಹೋಗಿದ್ದಾರೆ, ವಿದ್ಯಾಭ್ಯಾಸನ ಈಗ ಮಾಡ್ತಾನೂ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಇವರಿಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು, ಇವರು ಕೂಡ ಮಾನವೀಯ ರಿಯಲ್ ಹೀರೋ ಅಂತಲೇ ಹೇಳ್ಬೋದು ನಾವು. ಯಾಕಂತಂದರೆ ಮಾನವೀಯ ಅಭಿವೃದ್ಧಿಯಲ್ಲಿ ಸಾಹೇಬರ ಪಾತ್ರ ಭಾಳ ಇದೆ. ಅವರು ಎಷ್ಟು ಮಟ್ಟಿಗೆ ಉತ್ಸಾಹಿ, ಅವ್ರ ವಯಸ್ಸಾಗಿರ್ಬೋದು, ಆದರೆ ಯಾವತ್ತಿಗೂ ಅವರು ಯುವಕರೇ.
ಅವ್ರು ರಾಯಚೂರಲ್ಲಿ ಯಾವಾಗ ಇರ್ತಾರೋ, ಬೆಂಗಳೂರಲ್ಲಿ ಯಾವಾಗ ಇರ್ತಾರೋ, ಮಾನ್ಯವಾಗಿ ಯಾವಾಗ ಇರ್ತಾರೋ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಲವಲವಿಕೆಯಿಂದ ಓಡಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಾಹೇಬರ ಆಶೀರ್ವಾದ, ಸಹಕಾರ ನಮ್ಮ ಸಂಸ್ಥೆ ಮೇಲೆ ಯಾವಾಗಲೂ ಇರಲಿ, ಹಾಗೂ ಶಾಸಕರ ಒಂದು ಆಶೀರ್ವಾದ ಕೂಡ ಇರಲಿ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕಲ್ಮಠದ ಪರಮ ಪೂಜ್ಯರ ಒಂದು ಸಹಕಾರಿ ಬ್ಯಾಂಕಿನ ವತಿಯಿಂದ ಈಗ ಆಲ್ರೆಡಿ ನಮ್ಮ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಸಹಕಾರವನ್ನು ನೀಡಿರ್ತಾರೆ. ಅವರಿಗೆ ನಾವು ಯಾವತ್ತೂ, ನಮ್ಮ ಸಂಸ್ಥೆ ಯಾವತ್ತಿಗೂ ಚಿರಋಣಿ ಆಗಿರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ಪ್ರತಿ ವರ್ಷ ಕೂಡ ನಾವು ಮಾನವಿಯಲ್ಲಿರ್ತಕ್ಕಂಥ ಆದರ್ಶ ಯುವಕರನ್ನ ವೇದಿಕೆಗೆ ಕರೆಸಿ, ಕಾರ್ಯಕ್ರಮದಲ್ಲಿ ವೇದಿಕೆ ಕರೆಸಿ ಒಂದು ಸ್ಪೆಷಲ್ ಇದನ್ನು ಹಾನರ್ ಮಾಡ್ತಾ ಇರೋದು ಒಂದು ಸಂಪ್ರದಾಯನ ರೂಢಿ ಮಾಡ್ಕೊಂಡಿದ್ದೀವಿ. ಈ ಸಾರಿ ಕೂಡ ನಾವು ಡಾಕ್ಟರ್ ಆಸೀಫ್ ಅಂತಕ್ಕಂಥ ಒಬ್ಬ ಡಾಕ್ಟರು, ಆರೋಗ್ಯ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಡಾಕ್ಟರ್. ಈ ಒಬ್ಬ ಆಸೀಫ್ ಅನ್ನೋ ವಿದ್ಯಾರ್ಥಿ, ಇವರು ಡಾಕ್ಟರ್, ಆದರೆ ನನ್ನ ವಿದ್ಯಾರ್ಥಿ ಅಂತ ಗರ್ವದಿಂದ ಹೇಳಕ್ಕೆ ಆ ಥರ ಹೇಳಿದೆ ನಾನು. ಡಾಕ್ಟರ್ ಆಸೀಫ್ ಕೂಡ ನನ್ನ ವಿದ್ಯಾರ್ಥಿನೇ. ಸೊ ಅವರು ಕೂಡ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರಿಗೆ ಒಂದು ಇವತ್ತು ವಿಶೇಷ ಸನ್ಮಾನವನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೂ ಕೊನೆಯದಾಗಿ ಹೇಳಬೇಕಂತಂದರೆ, ನಮ್ಮ ವಿದ್ಯಾರ್ಥಿಗಳು, ಮಾ ಫ್ರೆಂಡ್ಸ್, ಒಂದು ಸಂಸ್ಕಾರನ ಯಾವತ್ತಿಗೂ ರೂಢಿಸ್ಕೊಂಡು ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಯಾರ ಜೊತೆಗೆ ಯಾವ ಥರ ಮಾತಾಡಬೇಕು, ಯಾವ ಥರ ಎಲ್ಲ ಅನ್ಯೋನ್ಯತೆಯಿಂದ ಪ್ರತಿಯೊಂದನ್ನು ಅವರು ರೂಢಿಸಿಕೊಂಡು ಇವತ್ತು ಬಂದು ಇಷ್ಟರ ಮಟ್ಟಿಗೆ ಬೆಳೆದಿರ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹಿರಿಯರು, ವೇದಿಕೆ ಮೇಲೆ ಆಶೀರ್ವಾದರಾಗಿರ್ತಕ್ಕಂಥ ಗಣ್ಯರಾಗಿರ್ಬೋದು, ಮುಂದೆ ಇರತಕ್ಕಂಥ ಗಣ್ಯರು, ಪ್ರತಿಯೊಬ್ಬರ ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.